ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಹುಕೋಟಿ ಲಿಕ್ಕರ್ ಹಗರಣದಲ್ಲಿ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿದೆ. ಕೇಜ್ರಿವಾಲ್ ಜೊತೆ ಮನೀಶ್ ಸಿಸೋಡಿಯಾ ಕೂಡ ಖುಲಾಸೆ. ಅಕ್ರಮ ಅಬಕಾರಿ ಹಗರಣದಲ್ಲಿ ಕೇಜ್ರಿವಾಲ್ ಜೈಲು ಸೇರಿದ್ರು. ಇದೇ ಹಗರಣದಲ್ಲಿ ಮನೀಶ್ ಸಿಸೋಡಿಯಾಗೂ ಕೂಡ ಜೈಲಾಗಿತ್ತು. ಕೇಜ್ರಿವಾಲ್ ಸಿಸೋಡಿಯಾ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಇಲ್ಲ. ಸಾಕ್ಷಿ ಸಾಬೀತುಪಡಿಸುವಲ್ಲಿ ಸಿಬಿಐ ವಿಫಲವಾಗಿದೆ. ದೆಹಲಿ ಹೈಕೋರ್ಟ್ನಿಂದ ಸದ್ಯ ಮಹತ್ವದ ಆದೇಶ ಹೊರಬಿದ್ದಿದೆ. ಅಬಕಾರಿ ಹಗರಣದಲ್ಲಿ ಎಎಪಿಗೆ ಒಂದು ರೀತಿ ದೊಡ್ಡ ಗೆಲುವು ಸಿಕ್ಕಿದೆ. ಸಿಸೋಡಿಯಾ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ. ಮತ್ತೊಂದು ಕಡೆ ಸಾಕ್ಷಿಯನ್ನ ಸಾಬೀತುಪಡಿಸೋದ್ರಲ್ಲಿ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಹೀಗಾಗಿ ದೆಹಲಿ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಅಬಕಾರಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪ್ಗೆ ಒಂದು ಬಹುದೊಡ್ಡ ಗೆಲುವು ಸಿಕ್ಕಿದೆ. ದೆಹಲಿಯ ಮಾಜಿ ಸಿಎಂ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಹುಕೋಟಿ ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬಿದ್ದಿರೋದು. ಅಕ್ರಮ ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದ್ರು ಕೇಜ್ರಿವಾಲ್. ಅದರ ಜೊತೆಗೆ ಇದೇ ಹಗರಣದಲ್ಲಿ ಮನೀಶ್ ಸಿಸೋಡಿಯಾ ಆತ ಕೂಡ ಜೈಲು ಸೇರಿದ. ಈಗ ಇವರಿಬ್ಬರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ. ಆ ಸಾಕ್ಷಿಗಳನ್ನು ಪ್ರೂವ್ ಮಾಡೋದ್ರಲ್ಲಿ ಸಿಬಿಐ ಫೇಲ್ ಆಗಿದೆ, ವಿಫಲ ಆಗಿದೆ. ಹೀಗಾಗಿ ದೆಹಲಿ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಅಬಕಾರಿ ಹಗರಣ ಸಿಕ್ಕಾಪಟ್ಟೆ ಸದ್ದು ಮಾಡಿದಂಥ ವಿಚಾರ. ಅವರನ್ನು ಜೈಲಿಗೆ ಕೂಡ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇದೇ ಹಗರಣ, ಈ ಲಿಕ್ಕರ್ ಹಗರಣದಲ್ಲಿ ಈಗ ರಿಲೀಫ್ ಸಿಕ್ಕಿದೆ ಕೇಜ್ರಿವಾಲ್ಗೆ. ಕೇಜ್ರಿವಾಲ್ ಅವರ ಜೊತೆಗೆ ಮನೀಶ್ ಸಿಸೋಡಿಯಾಗೂ ಕೂಡ ಖುಲಾಸೆ. ಅಬಕಾರಿ ಹಗರಣದಲ್ಲಿ ಎಎಪಿಗೆ ಅತಿ ದೊಡ್ಡ ಗೆಲುವಿದು. ಯಾಕಂತಂದರೆ ಮೊದಲಿಗೆ ಈ ಒಂದು ಲಿಕ್ಕರ್ ಹಗರಣ ಏನಿದೆ, ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಅದಾದ ನಂತರದಲ್ಲಿ ಜೈಲು ಸೇರಿದರು. ಈಗ ದೆಹಲಿಯ ಹೈಕೋರ್ಟ್ನಿಂದ ಬಂದಿರುವಂತಹ ಈ ಮಹತ್ವದ ಆದೇಶ ಏನಿದೆ, ಅದು ಎಎಪಿಗೆ ದೊಡ್ಡ ಗೆಲುವನ್ನು ತಂದುಕೊಟ್ಟಿದೆ. ಬಹುಕೋಟಿ ಹಗರಣ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂಥ ವಿಪಕ್ಷಗಳೆಲ್ಲವೂ ಕೂಡ ಈ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಆಮೇಲೆ ಕೇಜ್ರಿವಾಲ್ ವಿರುದ್ಧವೂ ಕೂಡ ಒಂದಷ್ಟು ಗಂಭೀರವಾದಂಥ ಆರೋಪಗಳು ಕೇಳಿಬಂದಿತ್ತು. ಬಟ್ ಇಲ್ಲಿ ಕೇಜ್ರಿವಾಲ್ ಜೊತೆಗೆ ಮನೀಶ್ ಸಿಸೋಡಿಯಾ ಇವರಿಬ್ಬರ ವಿರುದ್ಧ ಸಾಕ್ಷಿಗಳನ್ನು ನಿರೂಪಿಸೋದ್ರಲ್ಲಿ ಅಥವಾ ಅದನ್ನು ಒದಗಿಸೋದ್ರಲ್ಲಿ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ನೋಡಿ, ಆಮೇಲೆ ಈ ಹಗರಣ ಯಾವಾಗ ಬೆಳಕಿಗೆ ಬಂದಿತ್ತು, ಯಾವ ಸಂದರ್ಭದಲ್ಲಿ ಅವರು ಜೈಲು ಸೇರಿದ್ರು ಅಂತೇಳಿ 2024 ಮಾರ್ಚ್ 14ನೇ ತಾರೀಕು ಅರೆಸ್ಟ್ ಆಗಿದ್ರು ಕೇಜ್ರಿವಾಲ್. ಸೆಪ್ಟೆಂಬರ್ 13, 2024ರಂದು ಜಾಮೀನನ್ನ ಪಡೆದಿದ್ರು. ಒಟ್ಟು 153 ದಿನ ಇದೇ ಕೇಸಲ್ಲಿ ಜೈಲು ಸೇರಿದ್ರು ದೆಹಲಿಯ ಮಾಜಿ ಸಿಎಂ. ದೆಹಲಿಯ ಅಬಕಾರಿ ನೀತಿ ಅಕ್ರಮದಲ್ಲಿ ಸಿಬಿಐನಿಂದ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ದೆಹಲಿಯ ಮಾಜಿ ಡಿಸಿಎಂ ಸಿಸೋಡಿಯಾ ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಆಗಿತ್ತು. ಆಮೇಲೆ ಫೆಬ್ರವರಿ 26, 2023ರಲ್ಲಿ ಸಿಸೋಡಿಯಾ ಅವರು ಅರೆಸ್ಟ್ ಆಗಿದ್ರು. ಸುಮಾರು 18 ತಿಂಗಳ ಕಾಲ ಮನೀಶ್ ಸಿಸೋಡಿಯಾ ಜೈಲಲ್ಲಿದ್ರು.
ಅದಾದ ಬಳಿಕ ಆಗಸ್ಟ್ 9, 2024ರಂದು ಬೇಲ್ ಸಿಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ಮಾರ್ಚ್ 14ನೇ ತಾರೀಕು, ಅದಾದ ಮೇಲೆ ಸೆಪ್ಟೆಂಬರ್ 13ನೇ ತಾರೀಕು ಬೇಲ್ ಸಿಗತ್ತೆ. ಅಂದರೆ ಒಟ್ಟು 153 ದಿನಗಳ ಕಾಲ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಲ್ಲಿ ಇದು ಬಂದಿದ್ರು. ದೆಹಲಿ ಅಬಕಾರಿ ನೀತಿ ಅಕ್ರಮದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು CBI ಅಧಿಕಾರಿಗಳು. ಅದಾದಮೇಲೆ ದೆಹಲಿಯ ಮಾಜಿ DCM ಸಿಸೋಡಿಯಾ ಕೂಡ ಅರೆಸ್ಟ್ ಆಗಿದ್ರು ಫೆಬ್ರವರಿ 26, 2023. ಅದಾದ ನಂತರದಲ್ಲಿ ಸುಮಾರು ಹೆಚ್ಚು ಕಡಿಮೆ 18 ತಿಂಗಳ ಕಾಲ ಜೈಲಲ್ಲಿದ್ದರು ಮನೀಶ್ ಸಿಸೋಡಿಯಾ. ಬಳಿಕ ಆಗಸ್ಟ್ 9, 2024ರಂದು ಅವರಿಗೆ ಬೇಲ್ ಸಿಗತ್ತೆ. ಇದು ಈ ಪ್ರಕರಣದ ಹಿನ್ನೆಲೆ ನಾವು ನೋಡ್ತಾ ಇರೋದು. ಯಾವ ಸಂದರ್ಭದಲ್ಲಿ ಯಾವ ಡೇಟಲ್ಲಿ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗಿದ್ರು, ಅದರ ಜೊತೆಗೆ ಸಿಸೋಡಿಯಾ ಅವರು ಅರೆಸ್ಟ್ ಆಗಿದ್ರು, ಅದಾದ ನಂತರದಲ್ಲಿ ಎಷ್ಟು ದಿನಗಳ ಕಾಲ ಜೈಲಲ್ಲಿ ಇದು ಬಂದಿದ್ರು, ಆಮೇಲೆ ಬೇಲ್ ಯಾವಾಗ ಸಿಕ್ಕಿತ್ತು ಅಂತೇಳಿ ಗಮನಿಸ್ತಾ ಇದ್ದೀವಿ. ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, 2023ರ ಸಂದರ್ಭದಲ್ಲಿ ಬಹಳಷ್ಟು ಸದ್ದು ಮಾಡಿದಂತಹ ಹಗರಣ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರಿಲೀಫ್ ಸಿಕ್ಕಿದೆ ಕೇಜ್ರಿವಾಲ್ಗೆ, ಸಿಸೋಡಿಯಾಗೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಏನೊಂದು ED ಇರ್ಬೋದು, CBI ಇರ್ಬೋದು, ಯಾವ ರೀತಿ ಈ ಒಂದು ಪ್ರಕರಣಗಳಲ್ಲಿ ಯಾವುದೇ ಪ್ರಮುಖ ವ್ಯಕ್ತಿ ಸಿಲುಕಿದ್ರೆ ಯಾವ ರೀತಿಯಾದಂಥ ಸಂಕಷ್ಟಗಳು ಎದುರಾಗುತ್ತೆ ಅನ್ನೋದಕ್ಕೆ ಒಂದು ಕೇಜ್ರಿವಾಲ್ ಕೇಸ್ ಮತ್ತು ಮನೀಶ್ ಸಿಸೋಡಿಯಾ ಬಂಧನ ಪ್ರಕರಣ ಏನಿದೆ ಅದನ್ನೊಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಉದಾಹರಣೆಗೆ ಹೇಳೋದಾದರೆ ನೋಡಿ, ಈ ಒಂದು ದಿಲ್ಲಿಯ ಅಬ್ಕಾರಿ ಹಗರಣ, ಏನೊಂದು ಅಬ್ಕಾರಿ ಇಲಾಖೆಯಲ್ಲಿ ಸಾಕಷ್ಟು ತೆರಿಗೆ ವಂಚನೆ ಆಗ್ತಿದೆ, ತೆರಿಗೆ ಸೋರಿಕೆ ಆಗ್ತಿದೆ, ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕೆ ಆವಾಗಿನ ದಿಲ್ಲಿ ಸರ್ಕಾರ ಅಂದರೆ ಅರವಿಂದ್ ಕೇಜ್ರಿವಾಲ್ ಸಾರಥ್ಯದ ದಿಲ್ಲಿ ಸರ್ಕಾರ ಒಂದು ಅಬ್ಕಾರಿ ನೀತಿಯನ್ನು ರೂಪಿಸ್ತು. ಆದರೆ ಈ ಒಂದು ಅಬ್ಕಾರಿ ನೀತಿನಲ್ಲಿ ಅಕ್ರಮಗಳು ನಡೆದಿದ್ದಾವೆ. ಈ ಒಂದು ನೀತಿಯನ್ನು ರೂಪಿಸೋದ್ರ ಮೂಲಕ ಯಾರು ಲಿಕ್ಕಲ್ ಲಾಬಿ ಇದೆ ಅವ್ರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ, ಅವ್ರಿಗೆ ತೆರಿಗೆ ವಂಚನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಈ ಒಂದು ಸರ್ಕಾರ ಈ ಹೊಸ ಕಾನೂನನ್ನು ರೂಪಿಸಿದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಆರೋಪ ಮಾಡಿತ್ತು. ಜೊತೆಯಲ್ಲೇ ಏನೊಂದು ಆ ಅಬ್ಕಾರಿ ಲಿಕ್ಕರ್ ಜಾಲ ಏನಿದೆ ಅವರ ಒಂದು ಮಾತುಕತೆಯ ವಿಡಿಯೋಗಳನ್ನು ಮತ್ತು ಆಡಿಯೋಗಳನ್ನು ಎಕ್ಸ್ಪೋಸ್ ಮಾಡಲಾಗಿತ್ತು. ಆನಂತರ ಈ ಪ್ರಕರಣ ಸಂಬಂಧ CBI ಒಂದು ಸುದೀರ್ಘ ತನಿಖೆಯನ್ನು ನಡೆಸಿತ್ತು. ಇದೇ ಪ್ರಕರಣದಡಿ ಮೊದಲಿಗೆ ಮನೀಶ್ ಸಿಸೋಡಿಯಾ ಅವರ ಬಂಧನ ಆಗಿತ್ತು. ಆಗ ಡೆಲ್ಲಿಯ DCM ಆಗಿದ್ದಂಥ ಮನೀಶ್ ಸಿಸೋಡಿಯಾ ಅವರನ್ನ ಬಂಧಿಸಿ ತಿಹಾರ್ ಜೈಲ್ಗೆ ಅಟ್ಲಾಗಿತ್ತು. ಆನಂತರ ಇದೇ ಪ್ರಕರಣ ಸಂಬಂಧ ಏನು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಪ್ರಕರಣ ತನಿಖೆಗೆ ED ಕೂಡ ಎಂಟ್ರಿ ಆಗಿತ್ತು. ಆ ನಂತರದ ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅಂದರೆ ಸಿಟ್ಟಿಂಗ್ CM ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಒಂದು ತಿಹಾರ್ ಜೈಲಿಗೆ ಕಳಿಸಲಾಗಿತ್ತು. ತಿಹಾರ್ ಜೈಲಿನಲ್ಲಿದ್ದ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ನ್ಯಾಯಾಂಗ ಸಮರ ನಡೆದಿತ್ತು. ಆದರೆ ಯಾವುದೇ ಕಾರಣಕ್ಕೂ ED ಪ್ರಕರಣದ ಒಂದು ವಿಚಾರಣೆ ನಡೀತಿರೋ ಹಿನ್ನೆಲೆಯಲ್ಲಿ ED ಕಾಯ್ದೆಗಳ ಅನ್ವಯ ಅಂದರೆ ಜಾರಿ ನಿರ್ದೇಶನಾಲಯದ ಒಂದು ಕಾಯ್ದೆ ಏನಿದೆ ಅದರ ಕಾಯ್ದೆಗಳ ಅನ್ವಯ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋದಕ್ಕೆ ಬರೋದಿಲ್ಲ, ಅವ್ರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಅಂತ ಹೇಳ್ಬಿಟ್ಟೇ ED ವಾದಿಸ್ಕೊಂಡು ಬರ್ತಾ ಇತ್ತು. ಇದೇ ಒಂದು EDಯ ವಾದವನ್ನು ಕೋರ್ಟ್ ಕೂಡ ಪದೇ ಪದೇ ಮಾನ್ಯ ಮಾಡ್ತಾ ಇತ್ತು. ಎಷ್ಟು ಮಟ್ಟಿಗೆ ಅಂದರೆ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೇಜ್ರಿವಾಲ್ ಅವರಿಗೆ ಚುನಾವಣಾ ಪ್ರಚಾರಕ್ಕೆ ಕೇವಲ 4ರಿಂದ 6 ದಿನಗಳ ಕಾಲ ಮಾತ್ರ ಬೇಲ್ ಸಿಕ್ಕಿತ್ತು. ಈ ಎಲ್ಲ ಬೆಳವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಕೇಜ್ರಿವಾಲ್ ಅವರು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆತಿಶಿ ಅವರನ್ನು CM ಮಾಡಲಾಗಿತ್ತು. ಈ ಎಲ್ಲ ಆದಮೇಲೆ ಇದೀಗ ದಿಲ್ಲಿಯಲ್ಲಿ BJP ಸರ್ಕಾರನೇ ಬಂದಿದೆ. ಇದೀಗ ಬರ್ತಿರೋಂಥ ಮಾಹಿತಿ ಏನಂದರೆ, ಏನು ಕೇಜ್ರಿವಾಲ್ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಅವರೆಲ್ಲರ ಮೇಲೆ ಇದ್ದಂಥ ಆರೋಪಗಳನ್ನು ಮುಕ್ತಗೊಳಿಸಿ ಅವರನ್ನು ಖುಲಾಸೆ ಮಾಡಿದೆ. ಈ ಮೂಲಕ ಇದೊಂದು ರಾಜಕೀಯ ಆರೋಪ ಅನ್ನೋದು ಸಾಬೀತಾಗ್ತಾ ಇದೆ ಅಂತ ಹೇಳ್ಬೋದು. ಅದು ಕೋರ್ಟ್ ಮೂಲಕನೇ. ಇದು BJPಗೆ ಬಹುದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಪ್ರಭು ದಿಲೀಪ್, ಈಗ ಈ ರಿಲೀಫ್ ಪಕ್ಷದ ಮನೋಭಾವಕ್ಕೆ ಎಷ್ಟು ಬಲ ತುಂಬೋದು? ಇದು ಮುಂದಿನ ದಿನಗಳಲ್ಲಿ ಹೇಗೆ ನಾವು ಇದನ್ನು ಪರಿಗಣಿಸ್ಬೋದು ಅಂತ? ಖಂಡಿತ ಏನಂದರೆ, ಏನೊಂದು ದಿಲ್ಲಿಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು ಮತ್ತು ಇನ್ನು ಮುಂದಿನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ AAP ಇದೇ ಒಂದು ವಿಚಾರವನ್ನು BJP ವಿರುದ್ಧ ಅಸ್ತ್ರವನ್ನಾಗಿ ಮಾಡ್ಕೊಬೋದು. ಏನೊಂದು CBI ಮತ್ತು EDಯನ್ನು ದಾಳವಾಗಿ ಬಳಕೆ ಮಾಡಿಕೊಂಡು ವಿವಿಧ ರಾಜ್ಯ ಸರ್ಕಾರಗಳ ಮೇಲೆ ಮತ್ತು ತಮಗಾಗದ ಯಾವುದೋ ಒಂದು ವಿರೋಧ ಪಕ್ಷದ ಮೇಲೆ ಯಾವ ರೀತಿ ಕೇಂದ್ರ ಸರ್ಕಾರ ಮುಗಿಬೀಳ್ತಿದೆ ಅನ್ನೋದಕ್ಕೆ ಇದೇ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಬೋದು. ಮತ್ತು ಏನೊಂದು ಇಂಡಿಯಾ ಮೈತ್ರಿಕೂಟ ಇದೆ, ಇಂಡಿಯಾ ಮೈತ್ರಿಕೂಟದ ಒಂದು ಅಂಗಪಕ್ಷಗಳಿಗೂ ಕೂಡ ಇದೇ ಒಂದು ಪ್ರಧಾನ ಅಸ್ತ್ರ ಆಗ್ಬೋದು ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ಪ್ರಕರಣಗಳು ಕೇಳಿಬಂದಿದೆ. ಅದರಲ್ಲೂ ಏನೊಂದು ಜಾರ್ಖಂಡ್ನ CM ಆಗಿದ್ದರು ಶಿಬು ಸೊರೇನ್ ಅವರು, ಅವರ ಒಂದು ಬಂಧನಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಅವರು
ಹೇಮಂತ್ ಸೊರೇನ್ ಅವರು ರಾಜೀನಾಮೆಯನ್ನು ಕೊಟ್ಟು ತಮ್ಮ ಸಹವರ್ತಿಯನ್ನು ಸಿ ಎಂ ಅನ್ನಾಗಿ ಮಾಡಿದ್ರು. ಯಾವಾಗ ತಾವು ಇಡಿಯಿಂದ ಬಂಧನಕ್ಕೊಳಗಾಗ್ಬೋದು ಅನ್ನೋ ಭೀತಿಯಿಂದ ಆ ನಂತರದ ದಿನಗಳಲ್ಲಿ ಹೇಮಂತ್ ಸೊರೇನ್ ವಿರುದ್ಧದ ಪ್ರಕರಣ ಕೂಡ ತೆರೆಮರೆಗೆ ಸರಿದಿತ್ತು. ಜಾರ್ಖಂಡ್ ಮಾತ್ರ ಅಲ್ಲ, ಅದೇ ರೀತಿ ಹಲವು ರಾಜ್ಯಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳಾಗಿದ್ದಾವೆ. ಇಡಿಯನ್ನು ಮತ್ತು CBIಯನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ ಕೇಂದ್ರ ಸರ್ಕಾರ. ಈ ಮೂಲಕ ಒತ್ತಡ ಏರುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡುತ್ತೆ. ಈ ಮೂಲಕ ರಾಜಕೀಯವಾಗಿ ಒಂದು CBI ಮತ್ತು ಇಡಿಯನ್ನು ದಾಳವಾಗಿ ಬಳಕೆ ಮಾಡಿಕೊಡ್ತಿದೆ ಅನ್ನೋ ಆರೋಪಕ್ಕೆ ಇವೆಲ್ಲವೂ ಒಂದು ರೀತಿಯಾದ ಪುಷ್ಟಿ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್, ನೀವೆಲ್ಲ ಡೀಟೇಲ್ಸ್ಗಾಗಿ.